ನಮಸ್ಕಾರಗಳು. ನಾನು ಬಸವರಾಜ್ ಸರ್. ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಆರರ ಪರಿಚಯ ಮತ್ತು ಲೇಖನ ಇದರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಇವಾಗ ನಾವು ಆರರ ಪರಿಚಯ ಮತ್ತು ಲೇಖನ ಇದರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಇಲ್ಲಿ ಎಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ? ಈಗಾಗಲೇ ಈ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಎಷ್ಟಿವೆ ಅಂತ ನೋಡೋಣ. 1 2 3 4 5 6 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಆರರ ಪರಿಚಯ ಮತ್ತು ಅವುಗಳನ್ನು ಹೇಗೆ ಬರೆಯೋದು ಎಂಬುದರ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕಾಗಿದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟು ಹುಳಗಳನ್ನು ಕೊಟ್ಟಿದ್ದಾರೆ? 1 2 3 4 5 6 ಹುಳಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡದಲ್ಲಿ 6 ಅಂತ ಬರೆದಿದ್ದಾರೆ. ಇಲ್ಲಿ ಎಷ್ಟು ಘನಗಳನ್ನು ಕೊಟ್ಟಿದ್ದಾರೆ ನೋಡೋಣ. 1 2 3 4 5 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೋಲ್ ಹಾಕಿದ್ದಾರೆ. ಇಲ್ಲಿ ಏನು ಅವರು ಚಿತ್ರವನ್ನು ಕೊಟ್ಟಿಲ್ಲ. ಇಲ್ಲಿ ಏನು ಹೇಳಿದ್ದಾರೆ? 6 ಮಣಿಗಳನ್ನು ತೆಗೆ ಅಂತ ಹೇಳಿದ್ದಾರೆ. ಇಲ್ಲಿ 6 ಮಣಿಗಳನ್ನು ತೆಗೆಯೋಣ. ಇಲ್ಲಿ 6 ಅಂತ ಕನ್ನಡದಲ್ಲಿ ಬರೆದಿದ್ದಾರೆ, ಅಕ್ಷರಗಳಲ್ಲಿ 6 ಅಂತ ಬರೆದಿದ್ದಾರೆ. 5 ಮತ್ತು 1 6 ಅಂದರೆ 5 ಬೆರಳುಗಳು, ಇದು 1 ಕೂಡಿ 6 ಬೆರಳುಗಳು. 1 2 3 4 5 6 ಬೆರಳುಗಳು. ಇಲ್ಲೇನು ಬರೆದಿದ್ದಾರೆ? ಕೀಟಕಕ್ಕೆ ಕಾಲುಗಳು 6, ಬೇಕಾದರೆ ಎಣಿಸಿ ನೋಡು ಅಂತ ಹೇಳಿದ್ದಾರೆ. ಹೌದಾ? ಕೀಟಕಕ್ಕೆ ಕಾಲು ಬೆರಳುಗಳು 6 ಇರ್ತವೆ. ಇಲ್ಲಿ 6 ಮಣಿಗಳನ್ನು ತೆಗೆ ಅಂತ ಹೇಳಿದರೆ ನಾನು ಸೀಸ್ ಪೆನ್ಸಿಲ್ ಸಹಾಯದಿಂದ 6 ಮಣಿಗಳನ್ನು ತೆಗಿತೀನಿ. 1 2 3 4 5 6 ಮಣಿಗಳನ್ನು ನಾನು ತೆಗೆದಿದ್ದೇನೆ. ಮುಂದೆ ನೋಡೋಣ. ಈ ಥರ ಒಂದು ದಾರ ಇದೆ. ಈ ದಾರದ ಸುರುಳಿಯಲ್ಲಿ 6 ವಸ್ತುಗಳನ್ನು ಬರುವಂತೆ ಮಾಡು ಅಂತ ಹೇಳಿದರೆ ಇಲ್ಲಿ 1 2 3 4 5 6 ವಸ್ತುಗಳನ್ನು ಅವರು ದಾರದ ಒಂದು ಸುರುಳಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಹೌದಾ? ಇಲ್ಲಿ ಎಷ್ಟು ವಸ್ತುಗಳನ್ನು ಕೊಟ್ಟಿದ್ದಾರೆ ಮೊದಲು ನಾವು ಎಣಿಸಿ ನೋಡೋಣ, ಆಮೇಲೆ ದಾರದ ಸುರುಳಿಯಲ್ಲಿ ಅವುಗಳು ಬರುವಂತೆ ನೋಡೋಣ. 1 2 3 4 5 6. ಇಲ್ಲಿ ನಾನು ಏನು ಮಾಡ್ತೀನಿ? 6 ವಸ್ತುಗಳಿಗೆ ಈ ಒಂದು ದಾರದ ಸುರುಳಿಯಲ್ಲಿ ಬರುವ ಹಾಗೆ ಅವುಗಳನ್ನು ಗೋಲ್ ಹಾಕ್ತೇನೆ. ಹೌದಾ? ಈಗ ನೋಡಿ, 1 2 3 4 5 6. ಓಕೆ, ಇಲ್ಲಿ ರೇಖಾಭ್ಯಾಸ ಜೊತೆಗೆ 6ಅನ್ನು ಹೇಗೆ ಮಾಡೋದು, ಹೇಗೆ ಬರೆಯುವುದು ಎನ್ನುವುದನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಇದರ ಮೇಲೆ 6ಅನ್ನು ಬರೀಬಹುದು. ಈ ರೀತಿಯಾಗಿ ತಾವೆಲ್ಲರೂ ಸೀಸ್ ಪೆನ್ಸಿಲ್ ಸಹಾಯದಿಂದ ಬರೀಬೇಕು. ಅದರ ಜೊತೆಗೆ ಪಾಟಿಯಲ್ಲಿ ಕೂಡ ಅಭ್ಯಾಸ ಮಾಡಬೇಕು ಈ ರೀತಿಯಾಗಿ. ಓಕೆ, ನಾನು 6ಅನ್ನು ಇಲ್ಲಿ ಬರಿತೀನಿ. 6 6 6 6 6. ಹೌದಾ? ಈ ರೀತಿಯಾಗಿ ತಾವು 6ಅನ್ನು ಬರಿಬಹುದು. ಇಲ್ಲಿ ಬರಿಬಹುದು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು 6ಅನ್ನು ಪಾಟಿಯಲ್ಲಿ ಪೆನ್ಸಿಲ್ ಮತ್ತು ಪಾಟಿ ತೆಗೆದುಕೊಂಡು ಪಾಟಿಯಲ್ಲಿ ಈ ರೀತಿ 6ಅನ್ನು ಬರೆದು ತಾವು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಮುಂದಿನ ಪುಟಕ್ಕೆ ಹೋಗೋಣ. 7ರ ಪರಿಚಯ ಮತ್ತು ಲೇಖನ ಅಂತಿದೆ. ಇಲ್ಲಿ ಎಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡೋಣ. 1 2 3 4 5 6 7 ಚಿತ್ರಗಳನ್ನು ಕೊಟ್ಟಿದ್ದಾರೆ. 7ರ ಪರಿಚಯ ನಮಗೆ ಆಯಿತು. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಮೊಟ್ಟ ಮೊದಲು ಎಣಿಸೋಣ. ಇದು ಕನ್ನಡದಲ್ಲಿ 7. 1 2 3 4 5 6 7 ಗೊಂಬೆಗಳನ್ನು ಕೊಟ್ಟಿದ್ದಾರೆ. 1 2 3 4 5 6 7 ಇಲ್ಲಿ ಪಕ್ಷಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ, ಇದು ಕನ್ನಡದಲ್ಲಿ 7 ಸಂಖ್ಯೆ ಇದೆ, ಅಕ್ಷರದಲ್ಲಿ 7 ಅಂತ ಬರ್ತಿದ್ದಾರೆ. 6 ಮತ್ತು 1 7 ಅಂದರೆ ಈ ಬೆರಳುಗಳು 5 6 7 1 2 3 4 5 6 7 ಕಾಮನ ಬಿಲ್ಲಿಗೆ ಬಣ್ಣಗಳು 7, ಆರೋಗ್ಯಕ್ಕಾಗಿ ನಸುಕಿನಲ್ಲಿ 7. ಕಾಮನ ಬಿಲ್ಲಿಗೆ ಬಣ್ಣಗಳು 7 ಇವೆ. ನಾವು ಆರೋಗ್ಯಕ್ಕಾಗಿ ಏನು ಮಾಡಬೇಕು? ನಸುಕಿನಲ್ಲಿ ಏಳಬೇಕು. ಅಂದರೆ ಸಮಯ 8 9 ಗಂಟೆ ತನಕ ಮಲಗೋದಿಲ್ಲ, ಬೇಗನೆ ಏಳಬೇಕು. 5 ಗಂಟೆಗೆ 5:30 ಗಂಟೆಗೆ 6 ಗಂಟೆ ತನಕ ನಾವು ಏಳಬೇಕು ಅಂತ ಹೇಳ್ತಾರೆ. ಓಕೆ, ಇಲ್ಲೇನು ಮಾಡಿದ್ದಾರೆ? ಖಾಲಿ ಜಾಗವನ್ನು ಕೊಟ್ಟಿದ್ದಾರೆ. 7 ಮಣಿಗಳನ್ನು ತೆಗಿ ಅಂತ ಹೇಳಿದ್ದಾರೆ. ನಾನು ತೆಗಿತೀನಿ. 1
2 3 4 5 6 7 ಮನೆಗಳನ್ನು ನಾನು ತೆಗೆದಿದ್ದೀನಿ. ಇಲ್ಲೇನು ಕೊಟ್ಟಿದ್ದಾರೆ, ದಾರವನ್ನು ಅದರ ಸುರುಳಿಯಲ್ಲಿ 7 ವಸ್ತುಗಳು ಬರುವಂತೆ ಮಾಡು ಅಂತ ಹೇಳಿದರೆ, ನಾವು ಹಿಂದೆ 6 ಸುರುಳಿಯಲ್ಲಿ ಬರುವಂತೆ ಮಾಡಿದ್ವಿ. ಇವಾಗ ನಾವು 7 ಮಾಡಬೇಕು. 1 2 3 4 5 6 7 ಹೌದಾ. ಈ 7 ವಸ್ತುಗಳನ್ನು ನಾವು ಈ ದಾರದ ಒಂದು ಸುರುಳಿಯಲ್ಲಿ ಬರುವಂತೆ ಮಾಡೋಣ. ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅದೇ ರೀತಿಯಾಗಿ ಮಾಡಬೇಕಂತೇನಿಲ್ಲ. ನೀವು 1 2 3 4 5 6 7 ಈ ರೀತಿಯಾಗಿಯೂ ಮಾಡಬಹುದು. ಇಲ್ಲಿ ದೀಪಗಳನ್ನು ಕೊಟ್ಟಿದ್ದಾರೆ. ಎಷ್ಟು ದೀಪಗಳು ನೋಡೋಣ. 1 2 3 4 5 6 7 8 9 10 ದೀಪಗಳಿವೆ. ಇಲ್ಲಿ ಕೇವಲ 7 ದೀಪಗಳನ್ನು ಅವರು ದಾರದ ಒಂದು ಸುರುಳಿಯಲ್ಲಿ ಬರುವಂತೆ ಮಾಡುವಂತ ಹೇಳಿದ್ದಾರೆ. 1 2 3 4 5 6 7 ಅಂದರೆ ಈ ರೀತಿಯಾಗಿ ನಾನು ಈ 7 ದೀಪಗಳನ್ನು ಒಂದು ದಾರದ ಸುರುಳಿಯಲ್ಲಿ ಬರುವ ಹಾಗೆ ಮಾಡ್ತೀನಿ. ಓಕೆ, ಈ ರೀತಿಯಾಗಿ ತಾವು ಮಾಡಬೇಕು. ಇಲ್ಲಿ 7 ಕೊಟ್ಟಿದ್ದಾರೆ ರೇಖಾಭ್ಯಾಸ. ಅದರ ಮೇಲೆ ನಾವು ಮೊಟ್ಟ ಮೊದಲು ಬರೆಯೋಣ. ತದನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಚೌಕಟ್ಟಿನಲ್ಲಿ 7 ನಾವು ಬರೆಯೋಣ. 7 7 7 7 7 ಓಕೆ. 7 7 7 7 7 ಈ ರೀತಿಯಾಗಿ ತಾವು ಮನೆಯಲ್ಲಿ ಪಾಟಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇನ್ನು 8ರ ಪರಿಚಯವನ್ನು ಮಾಡಿಕೊಳ್ಳೋಣ ನಾವೀಗ, ಹೌದಲ್ವಾ. 8ರ ಪರಿಚಯ ಮತ್ತು ಲೇಖನ ಇದ್ರ ಬಗ್ಗೆ ನೋಡೋಣ. ಇಲ್ಲಿ ವಸ್ತುಗಳನ್ನು ಇಟ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲು ನಾವು ಎಣಿಕೆ ಮಾಡಬೇಕು. 1 2 3 4 5 6 7 8 ವಸ್ತುಗಳನ್ನು ಕೊಟ್ಟಿದ್ದಾರೆ. ನಮಗೆ ಈಗಾಗಲೇ 8ರ ಪರಿಚಯ ಆಯಿತು. ಇಲ್ಲಿ ಕೀಲಿ ಎಷ್ಟುಗಳು ಕೊಟ್ಟಿದ್ದಾರೆ ನೋಡೋಣ. 1 2 3 4 5 6 7 8 ಇಲ್ಲಿ ಕನ್ನಡದಲ್ಲಿ 8 ಸಂಖ್ಯೆಯನ್ನು ಬರೆದಿದ್ದಾರೆ. ಇಲ್ಲಿ ಬ್ಯಾಟ್ ಎಷ್ಟು ಕೊಟ್ಟಿದ್ದಾರೆ. 1 2 3 4 5 6 7 8 ಬ್ಯಾಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಖಾಲಿ ಜಾಗವನ್ನು ಬಿಟ್ಟಿದ್ದಾರೆ. 8 ಮಣಿಗಳನ್ನು ತೆಗೆ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಮಣಿಗಳನ್ನು ನಂತರ ತೆಗಿತೀನಿ. ಇಲ್ಲಿ ಕನ್ನಡದಲ್ಲಿ ಸಂಖ್ಯೆ 8, ಅಕ್ಷರದಲ್ಲಿ 8 ಅಂತ ಬರೆದಿದ್ದಾರೆ. 7 ಮತ್ತು 1 8 ಈ 5 ಬೆರಳುಗಳು 6 7 8 ಬೆರಳುಗಳಿವೆ ಇವೆ. ಛತ್ರಿಗೆ ಕಡ್ಡಿಗಳು 8, ಇನ್ನು ಮಳೆಗಾಲ ನೋಡುವುದುಂಟು ಅಂತ ಹೇಳಿದ್ದಾರೆ. ಇಲ್ಲಿ ನಾನು 8 ಮಣಿಗಳನ್ನು ತೆಗಿತೀನಿ. 1 2 3 4 5 6 7 8 ಹೌದಲ್ವಾ. ಇವಾಗ ನಾವು ಕೆಳಗಡೆ ನೋಡೋಣ. ಈ ದಾರವನ್ನು ಅದರ ಸುರುಳಿಯಲ್ಲಿ 8 ವಸ್ತುಗಳು ಬರುವಂತೆ ಮಾಡುವಂತ ಹೇಳಿದರೆ, ಮೊಟ್ಟ ಮೊದಲು ನಾವು ವಿದ್ಯಾರ್ಥಿಗಳಲ್ಲಿ ಎಷ್ಟು ವಸ್ತುಗಳಿವೆ ಅನ್ನೋದನ್ನು ನೋಡಬೇಕು. 1 2 3 4 5 6 7 8 9 10 ವಸ್ತುಗಳಿವೆ. ಇಲ್ಲಿ 1 2 3 4 5 6 7 8 9 ಶೇಂಗಾಕಾಯಿ ಇವೆ ಇಲ್ಲಿ, ಹೌದಾ. ಶೇಂಗಾಕಾಯಿ ಇಲ್ಲಿ 8 ವಸ್ತುಗಳು ಹೊಂದಿವೆ. 1 2 3 4 5 6 7 8 ಅಂದರೆ ಇವೆರಡು ಬಿಟ್ಟು ನಾವು ಏನು ಮಾಡೋಣ, ಈ ದಾರದ ಸುರುಳಿಯಲ್ಲಿ ಬರುವ ಹಾಗೆ ಅವುಗಳನ್ನು ಗೋಲ್ ಮಾಡೋಣ. ಓಕೆ, ಈ ರೀತಿಯಾಗಿ, ಹೌದಲ್ವಾ. ಇಲ್ಲಿ 9 ಶೇಂಗಾಕಾಯಿ ಇದೆ. ಅದರಲ್ಲಿ 8 ಶೇಂಗಾಕಾಯಿ ಅಂದರೆ ಒಂದು ಬಿಟ್ಬಿಡೋಣ, ಯಾವುದಾದ್ರೂ ಒಂದು ಬಿಡೋಣ. ಈ ರೀತಿಯಾಗಿ ನಾವು ಎಣಿಕೆ ಮಾಡಿ ಅವುಗಳಿಗೆ ಗೋಲ್ ಮಾಡೋಣ. ಓಕೆ, ಈ ರೀತಿಯಾಗಿ. ಇಲ್ಲಿ ಕೆಳಗಡೆ ಮೇಲೆ ರೇಖಾಭ್ಯಾಸ ಕೊಟ್ಟಿದ್ದಾರೆ, ಕೆಳಗಡೆ 8 ಕೊಟ್ಟಿದ್ದಾರೆ. ಈ ರೇಖಾಭ್ಯಾಸವನ್ನು ಮೊದಲು ನಾವು ಈ ರೀತಿಯಾಗಿ 8 ಬರೆಯೋಣ. ಆಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಖಾಲಿ ಜಾಗದಲ್ಲಿ 8 ಬರೆಯೋಣ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ತಾವು ಪಾಟಿ ಪೆನ್ಸಿಲ್ ಮುಖಾಂತರ ಬರೆದು ಪ್ರಾಕ್ಟೀಸ್ ಮಾಡಿ ಪುಸ್ತಕದಲ್ಲಿ ಬರೀಬೇಕು, ಹೌದಾ. 8 ಓಕೆ. ಇವಾಗ ನೆಕ್ಸ್ಟ್ ನೋಡೋಣ. ಇಲ್ಲೇನಿದೆ, 9ರ ಪರಿಚಯ ಮತ್ತು ಲೇಖನ ಅಂತ ಇದೆ. 9ರ ಪರಿಚಯ ಮತ್ತು ಲೇಖನ ಇದು 1 2 3 4 5 6 7 8 9 ರೈಲ್ವೆ ಡಬ್ಬಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 9ರ ನಾವು ಪರಿಚಯ ಮಾಡ್ಕೊಂಡ್ವಿ. ಇಲ್ಲಿ ಬಸವನ ಹುಳಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಕ್ಯಾಪ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಎಣಿಸೋಣ. ಇದು ಕನ್ನಡದಲ್ಲಿ ಸಂಖ್ಯೆ 9.
1 2 3 4 5 6 7 8 9 9 1 2 3 4 5 6 7 8 ಇದೊಂದು 9. ಇಲ್ಲಿ 9 ಮಣಿಗಳನ್ನು ತೆಗೆ ಅಂತ ಹೇಳಿದರೆ ಇಲ್ಲಿ ಕನ್ನಡದ ಸಂಖ್ಯೆ 9 ಅಕ್ಷರದಲ್ಲಿ 9 ಬರೆದಿದ್ದಾರೆ. 8 ಮತ್ತು 1 9. ಇವು 5 ಬೆರಳುಗಳು, ಇವು 4 ಬೆರಳುಗಳು 9. 1 2 3 4 5 6 7 8 9 ಬೆರಳುಗಳು. ಗಡಿಯಾರದಲ್ಲಿ ವೇಳೆ ಆಗಿದೆ 9. ಶಾಲೆಯ ನಂತರ ಆಟ ಆಡುವ ಇವತ್ತು. ಓಕೆ, ಇಲ್ಲಿ 9 ಮಣಿಗಳನ್ನು ತೆಗಿತೀನಿ. 1 2 3 4 5 6 7 8 9 ಹೌದಲ್ವಾ. ಇಲ್ಲಿ ಮತ್ತೆ ಏನು ಕೊಟ್ಟಿದ್ದಾರೆ, ದಾರದ ಒಂದು ಸುರುಳಿಯಲ್ಲಿ 9 ವಸ್ತುಗಳು ಬರುವಂತೆ ಮಾಡು ಅಂತ ಹೇಳಿಕೊಟ್ಟಿದ್ದಾರೆ. ನೋಡೋಣ, ಮೊಟ್ಟ ಮೊದಲು ನಾವು ವಸ್ತುಗಳನ್ನು ಎಣಿಕೆ ಮಾಡೋಣ. 1 2 3 4 5 6 7 8 9 10 ಇವೆ. 9 ಬರುವಂತೆ ಮಾಡೋಣ. 1 ಬಿಡೋಣ, ಹೌದಾ. 1 ಬಿಟ್ಟರೆ ಎಲ್ಲ ವಸ್ತುಗಳು ಈ ದಾರದ ಸುರುಳಿಯಲ್ಲಿ ಬರುತ್ತವೆ. 9. ಓಕೆ, ಇದು ಎಣಿಕೆ ಮಾಡೋಣ. 1 2 3 4 5 6 7 8 9 10 11 ಇವೆ. ಅಂದರೆ 2 ವಸ್ತುಗಳು ಬಿಟ್ಟರೆ 9 ಉಳಿತೀವಲ್ವಾ. ನಾವು 2 ವಸ್ತುಗಳನ್ನು ಬಿಟ್ಟು ಉಳಿದೆಲ್ಲ ವಸ್ತುಗಳನ್ನು ದಾರದ ಒಂದು ಸುರುಳಿಯಲ್ಲಿ ಬರುವಂತೆ ಮಾಡೋಣ. ಓಕೆ, ಈಗ ನೋಡಿ, ಇಲ್ಲಿ ರೇಖಾಭ್ಯಾಸ 9 ಮಾಡಿ ಆಮೇಲೆ 9ನ್ನು ನಾವು ಬರೆಯೋಣ. 9 ಹೌದಲ್ವಾ. ಈ ರೀತಿ ಮಾಡಂತ ಹೇಳಿದರೆ ಅದಲ್ವಾ. ಈ ರೀತಿ 9ನ್ನು ಮಾಡಂತ ಹೇಳಿದ್ದಾರೆ. ಓಕೆ, ಹೌದಲ್ವಾ. ಈ ರೀತಿ 9ನ್ನು ಮಾಡಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ. ಈಗ ನಾವು 9ರ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ, ಹೌದಲ್ವಾ. ಇನ್ನು ನಾವು 1ರಿಂದ 9ರವರೆಗೆ ರೂಢಿ ಮಾಡಿಕೊಳ್ಳೋಣ ಇಲ್ಲಿ, ಹೌದಾ. ತಾವೇನು ಮಾಡಬೇಕು, ಪಾಟಿ ಮತ್ತು ಪೆನ್ಸಿಲ್ ಮುಖಾಂತರ ಮೊದಲು ಪಾಟಿಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಯ್ಯಲ್ಲಿ ಅಂದರೆ ಪುಸ್ತಕದಲ್ಲಿ ಬರೀಬೇಕು. ಓಕೆ, 1 ಇದು 1 2 3 4 5 6 7 8 9 ಇವು ಸಂಖ್ಯಾ ಚಿಹ್ನೆಗಳಿವೆ. ಇವುಗಳಿಗೆ ಅಂದರೆ ಅವುಗಳಿಗೆ ಅಂಕಗಳೆನ್ನುವರು. ಅಂಕೆ ಬರೆಯುವ ರೂಢಿ ಮಾಡಿರಿ ಅಂತ ಹೇಳಿದರೆ ಇಲ್ಲಿ ಏನು ಮಾಡಬೇಕು, 1 2 3 4 5 6 7 8 9 ಈ ರೀತಿಯಾಗಿ ತಾವು ಮನೆಯಲ್ಲಿ ಇವೆಲ್ಲವನ್ನು ಬರೀರಿ, ಹೌದಾ. ಎಲ್ಲ ಫುಲ್ ಎಲ್ಲ ನೀವು ಬರೀಬೇಕು 9ರವರೆಗೆ. ಇಲ್ಲಿ ಕೆಳಗಡೆ ಏನಿದೆ ನೋಡೋಣ. ಕ್ರಮವಾಗಿ ಸಂಖ್ಯೆಗಳ ತೋರಣ, ಬಿಟ್ಟ ಸ್ಥಳಗಳಲ್ಲಿ ಯೋಗ್ಯ ಆ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ಕೊಟ್ಟಿದ್ದಾರೆ 1 2 3 4 5 6 7 8 9 ನಾವು ಬರೆಯೋಣ ಒಂದೊಂದಾಗಿ. 1 2 ಇಲ್ಲಿ 3 ಇದೆ, ಇಲ್ಲಿ 4 ಬರುತ್ತೆ, 5 6 ಇಲ್ಲಿ 7 ಇದೆ, ಇಲ್ಲಿ 8 ಬರುತ್ತೆ, ಇಲ್ಲಿ 9. ಓಕೆ, ಈ ರೀತಿಯಾಗಿ ತಾವು ಮನೆಯಲ್ಲಿ ಇದನ್ನೆಲ್ಲ ಬರೀಬೇಕು. ತಾವು ಮನೆಯಲ್ಲಿ ಏನು ಮಾಡಬೇಕು, ಇದನ್ನೆಲ್ಲ ಬರೆದು ನಮಗೆ ವಾಟ್ಸಪ್ ಮುಖಾಂತರ ಕಳಿಸಬೇಕು ವಿದ್ಯಾರ್ಥಿಗಳೇ.